ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಧ್ವನಿ ಹಾಗೂ ಮಲ್ನಾಡ್ ಸುದ್ದಿ ಎಕ್ಸ್ಪ್ರೆಸ್ ಅರ್ಪಿಸುವ ವ್ಯಕ್ತಿ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆರಳ್ಳಿ ಅಂಜನ್. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಅಹಿಂದ ಸಂಘಟನೆ ಶಿವಮೊಗ್ಗ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದ ಹಾಗೂ ಸರ್ವಧರ್ಮ ಸಂವಾದ ಟ್ರಸ್ಟ್ ನ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರು. ಜಯರಾಮ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜಯರಾಮ್ ಶೆಟ್ಟಿ ಅವರೇ, ಹೊಸನಗರದಾದ್ಯಂತ ಹಲವು ಸಂಘಟನೆಯಲ್ಲಿ ಭಾಗಿಯಾಗಿ ಅನೇಕ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಹೇಗನ್ನಿಸ್ತು ನಿಮ್ಮ ವೃತ್ತಿ ಜೀವನ? ನಮ್ಮ ವೃತ್ತಿ ಜೀವನದಲ್ಲಿ ಅನ್ಬೇಕಾದ್ರೆ ನಾನು ಬಹಳ ಎಜುಕೇಶನ್ ಮಾಡಿದವನಲ್ಲ. ಸುಮಾರು 9ನೇ ಕ್ಲಾಸ್ ಮಾತ್ರ ನಾನು ಶಾಲೆಯನ್ನ ಕಲ್ತಿರ್ತೀನಿ. ಆದರೆ ನನಗೆ ಈ ಬಡ ವಿದ್ಯಾರ್ಥಿಗಳ ಒಂದು ವಿಕರಣೆ ನೋಡಿದಾಗ ಈಗಿನ ಸಮಾಜದಲ್ಲಿ ಏನಿದ್ರು ಹಣ ಇದ್ರೆ ಮಾತ್ರ ಕೆಲಸ, ಹಣ ಇಲ್ದಿದ್ದವನು ಸೈಡ್ ಆಗ್ತಾನೆ. ಅದನ್ನ ಮನೋಭಾವನೆಗೊಂಡು ನಾನು ನನ್ನ 9ನೇ ಕ್ಲಾಸ್ ಶಿಕ್ಷಣವನ್ನು ಅಲ್ಲಿಗೆ ಮುಗಿಸಿ ನಾನು ಹೋಟೆಲ್ ವರ್ಗದಲ್ಲೂ ಸಹ ವರ್ಕ್ ಅನ್ನು ಮಾಡಿ, ಆಮೇಲೆ ನಮ್ಮ ತಂದೆ ಡೆತ್ ಆದ ನಂತರ ನಂದು ಒಂದು ಸ್ವಲ್ಪ ಜಮೀನಿದೆ, ನಾನು ಕೃಷಿಕನಾಗಿದ್ದೀನಿ. ಹಾಗೆ ಕೃಷಿಕನ ಮುಂದುವರಿಸ್ತಾ ಹೋಗ್ತಾ ಸಮಾಜಮುಖಿ ಕೆಲಸ ಮಾಡ್ಬೇಕಂತ ಒಂದು ಅನಿಸಿಕೆ ಇತ್ತು. ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ವಾಲಿಬಾಲ್ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ದಾನಿಗಳಾಗಿ ನಮ್ಮ ಹತ್ರ ಬಂದಾಗ ನಾವು ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ದವ್ರಲ್ಲ. ಯಾರಿಗಾರು ನೀವು ಬಂದ್ರು ಸಹ ನಿಮ್ಗೂ ಸಹ ಏನೋ ಮಾಡ್ತೀವಿ ಅಂತ ಬಂದಾಗ ನಾವು 5-10 ಸಾವಿರ ರೂಪಾಯಿ ಕೈಯಲ್ಲಿ ಕೊಟ್ಟು ಕಳಿಸುವಂಥದ್ದು ನನ್ನ ಒಂದು ಸ್ವಭಾವ ಇತ್ತು. ಹಾಗಾಗಿ ತುಂಬಾ ನಿಮ್ಮಂತ ಯುವಕರು, ಶೆಟ್ರೆ ನೀವು ಯಾಕೆ ಒಂದು ಸಂಸ್ಥೆಯನ್ನ ಕಟ್ಟಬಾರ್ದು ಅಂತ ಕೇಳಿದಾಗ ನನ್ನ ಮನಸ್ಸಲ್ಲೂ ಏನೋ ಒಂದು ಅನ್ಕೊಂಡಾಗೆ ನಾನು ಏನೋ ಮಾಡ್ಬೇಕನ್ನೋದು ಒಂದು ಎರಡನೇ ಪ್ರಶ್ನೆ ಅದೇ ಇತ್ತು. ಸರ್ವಧರ್ಮ ಸಂವಾದ ಟ್ರಸ್ಟ್ ನ ಕಟ್ತೀರಿ, ಯಾಕೆ ಕಟ್ಟಿದ್ರಿ? ಅದೇ ಸಮಾಜಮುಖಿ ಕೆಲಸ ಮಾಡಬೇಕು, ನಮ್ಮಿಂದ 4 ಜನರಿಗೆ ಒಳ್ಳೇದಾಗ್ಬೇಕನ್ನೋ ಸರ್ವೋದ್ದೇಶದಿಂದ ನಾನು ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ರಿಜಿಸ್ಟರ್ಡ್ ಮುಖಾಂತರ ಹೊಸನಗರ ತಾಲೂಕನ್ನ ತಗೊಂಡು ತಾಲೂಕಲ್ಲಿ ಮಾಡಿರ್ತೀನಿ. ಈಗ ನಾನು ಮಾಡಿ ಈಗ 3 ವರ್ಷ ಆಯ್ತು. 3 ವರ್ಷದಲ್ಲೂ ಸಹ ಸರ್ಕಾರಿ ಶಾಲೆ ಮಕ್ಕಳ ಬಡ ವಿದ್ಯಾರ್ಥಿಗಳನ್ನ ಹಾಗೂ ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು, ಅಂಗವಿಕಲರು ಇರ್ಬೋದು, ದೀನ ದಲಿತರು ಇರ್ಬೋದು, ಬಡವರು ಇರ್ಬೋದು, ಅಂಥವರಿಗೆಲ್ಲ ಸಹಾಯ ಹಸ್ತವನ್ನ ನಾವು ಬೇರೆ ದಾನಿಗಳಿಂದ ತಂದು ಇಲ್ಲಿ ಅವರಿಗೆ ಸದುಪಯೋಗವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ರೈತರ ವಿಚಾರವಾಗಿ ಒಂದು ಚಳವಳಿ ಮಾಡ್ತೀರಿ, ಉಪವಾಸ ಸತ್ಯಾಗ್ರಹ ಮಾಡ್ತೀರಿ, ಆದ್ರೆ ಖಂಡಿತವಾಗಿಯೂ ಆ ರೈತರಿಗೆ ನ್ಯಾಯ ಸಿಗ್ತಾ? ನಾವು ಒಂದು ಹೊಸನಗರ ತಾಲೂಕು ಮೇಲಿನ ಬೇಸಿಗೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ರೈತರು 4 ಎಕರೆ ಜಮೀನು ಅವರು ಸುಮಾರು ಅವರು ಪುರಾತನ ಹಿಂದೆ ಒಂದು 50-60 ವರ್ಷ ಕಾಲದಿಂದ ಅವ್ರ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ರು. ಸಾಗುವಳಿ ಮಾಡ್ಕೊಂಡು ಬಂದು ಸುಮಾರು 10 ವರ್ಷ ಫಸಲು ಪಡುವಂತ ಅಡಿಕೆ ಗಿಡಗಳನ್ನು ಸಹ ನಟ್ಟಿದ್ರೆ ಸುಮಾರು 34 ಹೆಕ್ಟೇರ್ ಆ ಪ್ರದೇಶದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಇತ್ತು. ಆದ್ರೆ ಏಕೈಕಿಯಾಗಿ ಆ ರೈತನಿಗೆ ಯಾವುದೇ ತರದ ನೋಟಿಸ್ ಅನ್ನು ಇಶ್ಯೂ ಮಾಡದೆ ಏಕೈಕಿಯಾಗಿ ತಹಸೀಲ್ದಾರ್ ಅವರು ಅದನ್ನ JCP ಯಂತ್ರ ಮುಖಾಂತರ ಮರವನ್ನ ಕಡಿದು ಕುಲ್ಲ ಮಾಡ್ತಾರೆ. ಅದು ಆ ವಿಚಾರ ನನ್ನ ಟ್ರಸ್ಟಿಗೆ ಒಬ್ರು ಇದಕ್ಕೆ ನನಗೆ ಒಂದು ಅರ್ಜಿ ಕೊಟ್ಟಿರ್ತಾರೆ. ನನ್ನ ಟ್ರಸ್ಟಿಗೆ ಅರ್ಜಿ ಕೊಟ್ಟಾಗ ನಾವು ಎಲ್ಲ ಟ್ರಸ್ಟಿನವರು ಕುತ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿ ಆ ಧರಣಿಗೆ ನಾವು ಧುಮುಕ್ತೀವಿ. ಆ ಧರಣಿಗೆ ಧುಮುಕುವಾಗ ನಮ್ಗೆ ತುಂಬಾ ರೈತ ವರ್ಗದವರು ಎಲ್ಲ ಸಪೋರ್ಟ್ ಅನ್ನು ಕೊಡ್ತಾರೆ. ಸಪೋರ್ಟ್ ಅನ್ನು ಕೊಟ್ಟು 3 ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದಾಗ ತುಂಬಾ ನಮ್ಗೆ ಸಕ್ಸಸ್ ಬಂತು. ಆದ್ರೆ ಯಾವುದೇ ಒಂದು ಅವರಿಗೆ ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ಅದು ಕೇಸ್ ಮುಖಾಂತರ ಇದೆ, ಅವರಿಗೆ ನ್ಯಾಯ ಸಿಕ್ಕುವುದು ಜಾಸ್ತಿ ಕಾಣಿಸ್ತಾ ಇದೆ. ಮತ್ತು ಎರಡನೇದಾಗಿ ತಹಸೀಲ್ದಾರರವರು ನಮ್ಗೆ 2 ತಿಂಗಳಲ್ಲಿ ಎಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿದೀವಿ. ಅದು ನಮ್ಗೆ ಮನಸ್ಸಿಗೆ ಸಂತೋಷ ತಂದಿದೆ. ಜಯರಾಮ್ ಶೆಟ್ಟಿ ಅವರು ರಾಷ್ಟ್ರೀಯ ಅಹಿಂದ ಸಂಘಟನೆ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗ್ತೀರಿ. ಜಯರಾಮ್ ಶೆಟ್ಟಿಗೂ ಅಹಿಂದ ಸಂಘಟನೆ ಪರಿಚಯ ಹೇಗಾಯ್ತು? ನಮ್ಮ ಸೋಷಿಯಲ್ ವರ್ಕ್ ಮಾಡ್ತಾನೆ ನಮ್ಮ ರೈತರ ಬಗ್ಗೆ ಹೋರಾಟಗಳನ್ನ ನಾನು ಮಾಡ್ತಾ ಇರುವಾಗ ಏಕಾಏಕಿ ನಾನು ನನ್ನ ಜಮೀನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀನಿ. ಆಗ ಭದ್ರಾವತಿಯಿಂದ ಒಬ್ರು ಬೆಂಗಳೂರಿನಲ್ಲಿ ಕಳಿಸಿ ಭದ್ರಾವತಿ ಅಹಿಂದ ಸಂಘಟನೆಯವರು ಭದ್ರಾವತಿಯವರು ಕಾರಲ್ಲಿ ಬರ್ತಾರೆ, ಇನೋವಾ ಕಾರಲ್ಲಿ ಬಂದು ನಾನು ತೋಟದಲ್ಲಿ ಇರುವಂತ ನನ್ನ ಅಡ್ರೆಸ್ ಕೇಳ್ಕೊಂಡು ಬರ್ತಾರೆ. ಅವ್ರು ಬಂದು ಏಕಾಏಕಿ ನನಗೆ ನಿಮಗೆ ಬೆಂಗಳೂರು ಗಾಂಧಿನಗರದಿಂದ ಪ್ರವೀಣ್ ಶೆಟ್ಟರ್ ಅವರು ಕಳಿಸಿರ್ತಾರೆ, ನೀವು ರಾಷ್ಟ್ರೀಯ ಅಹಿಂದ ಸಂಘಟನೆ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಬೇಕಂತ ನನ್ನನ್ನು ಕೇಳ್ತಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಇಲ್ಲ ಸರ್, ನಾನು ಒಂದು ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಸಮಾಜಮುಖಿ ಕೆಲಸವನ್ನ ತಾಲೂಕಿನಲ್ಲಿ ಗುರುತಿಸಿಕೊಂಡು ಮಾಡ್ತಾ ಇದ್ದೀನಿ. ಬಡವರ ಬಲಿತರ
ರೈತ ವರ್ಗದವ್ರನ್ನ ಸೋಷಿಯಲ್ ವರ್ಕ್ ಆಗಿ ಎಲ್ಲ ವರ್ಗದವ್ರನ್ನ ಎಲ್ಲ ಜಾತಿಯನ್ನ ಬದಿಗಿಟ್ಟು ಎಲ್ಲ ವರ್ಗದವರಿಗೂ ಸಹಾಯ ಹಸ್ತವನ್ನ ಹೊರಗಡೆಯಿಂದ ನಿಮ್ಮಂತ ದಾನಿಗಳಿಂದ ಅದನ್ನ ದೃಢೀಕರಣ ಮಾಡಿ ಮಾಡ್ತಾ ಇದ್ದೀನಿ ಅಂತ ನಾನು ಕೇಳ್ತೀನಿ. ಹೇಳಿದಾಗ ಅವರು ಇಲ್ಲ ನೀವು ಆಗ್ಲೇಬೇಕನ್ನೋದನ್ನ ನಾನು ಒತ್ತಡ ಮಾಡ್ತಾರೆ. ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ನಿಂದ ಅನೇಕ ಮಕ್ಕಳಿಗೆ ಪೆನ್ ಹಂಚುತ್ತೀರಿ, ಆಮೇಲೆ ಪುಸ್ತಕವನ್ನು ಹಂಚುತ್ತೀರಿ, ಇವಕ್ಕೆಲ್ಲ ಹಣವನ್ನ ಎಲ್ಲಿಂದ ತರ್ತೀರಿ? ನೀವು ಕೇಳಿದಂತ ಪ್ರಶ್ನೆ ಕರೆಕ್ಟ್ ಇದೆ ಸರ್. ನಾವು ಹಣವನ್ನ ಹೊರಗಡೆ ದಾನಿಗಳಿಂದ ಬೆಂಗಳೂರು, ಮೈಸೂರು, ಚೆನ್ನೈ, ಆಮೇಲೆ ನಮ್ಮ ಆರನ್ ಶೆಟ್ಟಿ ಅವರಿಂದ ದೊಡ್ಡ ದೊಡ್ಡ ದಾನಿಗಳ ಮುಖಾಂತರ, ಸ್ವಾಮೀಜಿಗಳ ಮುಖಾಂತರ ಪಕ್ಷಾತೀತವಾಗಿ ಎಲ್ಲ ವರ್ಗದವ್ರನ್ನ ಸೇರ್ಕರಣೆ ಮಾಡಿ ಆ ಹಣವನ್ನ ಇಲ್ಲಿ ಸದುಪಯೋಗವನ್ನು ಮಾಡ್ಕೊಳ್ತಾ ಇದ್ವಿ. ಜಯರಾಮ್ ಶೆಟ್ರು ಸೊನಲೆ ಗ್ರಾಮದಲ್ಲಿ ಒಂದು ನೆಟ್ವರ್ಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ ಅಂತ ಮಾಧ್ಯಮದ ಮುಂದೆ ಬಂದು ಮಾತಾಡ್ತೀರಿ. ಆದ್ರೆ ಇಲ್ಲಿ ತನಕ ನೆಟ್ವರ್ಕಿನ ಏನ್ ಕೆಲಸ ಏನಿದೆ ಅದು ಆಗಿಲ್ಲ. ಆದ್ರೂ ಜಯರಾಮ್ ಶೆಟ್ಟಿ ಅವರು ಕೈ ಕಟ್ಕೊಂಡು ಕುಳಿತಿದ್ಯಾಕೆ? ಅಂದ್ರೆ ಜಯರಾಮ್ ಶೆಟ್ಟಿ ಅವರು ಪ್ರಭಾವಿಗಳ ಒತ್ತಡಕ್ಕೆ ಮಾಡಿದ್ರ, ಇಲ್ಲ ಏನಾದ್ರೂ ಅವರಿಂದ ಆಮಿಷಕ್ಕೊಳಗಾದ್ರ? ನೋಡಿ, ನೀವು ಕೇಳ್ತಾ ಇರೋದು ಪ್ರಶ್ನೆ ಕರೆಕ್ಟ್ ಇದೆ. ನಮ್ಮ ಸರ್ವೆ ನಂಬರ್ 74 ತಿರುಣಿವೆ ಗ್ರಾಮ ಪಂಚಾಯತಿ ಬರುತ್ತೆ. ತಿರುಣಿವೆ ಗ್ರಾಮ ಪಂಚಾಯತಿಯಲ್ಲಿ ನೆಟ್ವರ್ಕ್ಗೆ ಸುಮಾರು 5 ವರ್ಷ 2 ಗುಂಟೆ ಜಾಗ ಮಂಜೂರಾಗಿರುತ್ತೆ. ಅದಕ್ಕೆ ಯಾರು ಧ್ವನಿ ಎದ್ದವರಿಲ್ಲ. ನಾನು ತಿರುಣಿವೆ ಗ್ರಾಮ ಪಂಚಾಯತಿಯ ಒಂದು ಗ್ರಾಮಸ್ಥನಾಗಿ ಧ್ವನಿ ಎತ್ತಿದ್ದೀನಿ. ಆ ಧ್ವನಿ ಎತ್ತಿದ ತಕ್ಷಣನೇ ಪ್ರೆಸ್ಸಿಂಗ್ಗೆ ಎಲ್ಲ ಪ್ರೆಸ್ ಮೀಟಿಗೆ ಎಲ್ಲ ಇದಕ್ಕೂ ಹೋದಾಗ ಘೋಷಣೆ ಇದಾದಾಗ ಆಮೇಲೆ ನಮಗೆ ಸಂಸದರಿಂದ ಫೋನ್ ಬಂತು. ನಾನು ಸಹ ಸಂಸದರು ನನ್ನನ್ನು ಬರಮಾಡ್ಕೊಂಡ್ರು ಅಲ್ಲಿಗೆ. ಅವರು 3 ತಿಂಗಳು ಗಡುವು ಕೊಟ್ಟರು. 3 ತಿಂಗಳ ಗಡುವಲ್ಲಿ ಈಗ ಚಾಲನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದ ಹಿಂದೆ ಅದನ್ನ ಜಾಗವನ್ನ ಇದು ಮಾಡಿ ಈಗ ಸ್ವಲ್ಪ ಮಣ್ಣನ್ನು ಎತ್ತಿ ಅದನ್ನ ರೆಡಿ ಮಾಡ್ತಾರೆ, ಪಿಲ್ಲರ್ ರೆಡಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದು ಈಗ ಮಳೆ ಬಂದಿರೋದ್ರಿಂದ ಅದು ಕುಸಿಯುವ ಚಾನ್ಸ್ ಜಾಸ್ತಿ ಇದೆ. ಇನ್ನು ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ. ಜಯರಾಮ್ ಶೆಟ್ರು ಅಹಿಂದ ಸಂಘಟನೆಗೆ ಸೇರಿದ ಮೇಲೆ ರೈತ ಮೋರ್ಚಾದಲ್ಲಿ ಶಿವಮೊಗ್ಗ ಜಿಲ್ಲಾ ತಾಲೂಕು ಅಧ್ಯಕ್ಷರಾದ್ಮೇಲೆ ಯಾವ ಹೋರಾಟವನ್ನ ರೈತರ ಪರವಾಗಿ ಮಾಡಿದಿರಿ? ರೈತರ ಪರವಾಗಿ ತುಂಬಾ ಹೋರಾಟಗಳನ್ನ ನಾವು ತಹಸೀಲ್ದಾರ್ ಆಫೀಸ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ ಮಾಡಿದೀವಿ. ನಮ್ಮ ಹೊಸನಗರ ತಾಲೂಕು ಕೋಡೂರು ಸಮೀಪದ ಬಿಣಿಕಿ ಎಂಬ ಗ್ರಾಮದಲ್ಲಿ ಒಬ್ಬ ರೈತ 15 ಕ್ವಿಂಟಲ್ ಶುಂಠಿಯನ್ನ ಸುಮಾರು 50-60 ವರ್ಷ ಅವರ ತಾತನ ಕಾಲದ ಜಮೀನು ಒಳಗಡೆ ಶುಂಠಿಯನ್ನ ನಟ್ಟಿರ್ತಾನೆ. ಏಕಾಏಕಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಶುಂಠಿಯನ್ನ ಕಿತ್ತು ಒಗ್ದಿರ್ತಾರೆ. ನಾನು ಅಲ್ಲಿಗೆ ಧುಮ್ಕಿ ಅಲ್ಲಿ ಸುಮಾರು 100 ಜನ ರೈತರನ್ನ ತಗೊಂಡು ಹೊಸನಗರ ತಾಲೂಕಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎದುರುಗಡೆ ಧರಣಿ ಕುತ್ಕೊಂಡೆ. ಆ ಧರಣಿ ಕುತ್ಕೊಂಡಾಗ ಅವರಿಗೆ ಆ ನ್ಯಾಯವನ್ನು ಕೊಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಜಯರಾಮ್ ಶೆಟ್ರು ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಮತ್ತು ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಎಷ್ಟು ದುಡ್ಡು ಮಾಡಿದಿರಿ? ನಾವು ಯಾರಿಂದನೂ ಬೇರೆ ಅಪೆನ್ಸ್ ಇಂದ ಯಾವುದೇ ದುಡ್ಡು ಮಾಡಿಲ್ಲ. ನಮ್ಮ ಫ್ರೆಂಡ್ಲಿ ಆಗಿ ದಾನಿಗಳಿಂದ, ಸ್ವಾಮೀಜಿಗಳಿಂದ, ಬೇರೆ ಬೇರೆ ಇದರಿಂದ ನಾವು ಹಣವನ್ನು ತಂದು ನಮ್ಮ ಸಂಸ್ಥೆಯನ್ನು ನಡೆಸಬೇಕಾಗತ್ತೆ, ನಡೆಸ್ತೀವಿ. ಆದ್ರೆ ಹೊಸನಗರದಲ್ಲಿ ತಾಲೂಕಲ್ಲಿ ಯಾರ ಹತ್ರ ನಾವು ಅಮೌಂಟ್ ಅನ್ನ ತಗೊಂಡಿಲ್ಲ. ನಮ್ಗೆ ದಾನಿಗಳೇ ಇದ್ದಾರೆ. ಆ ದಾನಿಗಳೇ ನಮ್ಗೆ ವರ್ಷ ಕೊಡ್ತಾರೆ. ವರ್ಷನೂ ಸಹ ನಾವು ವಾರ್ಷಿಕೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅಲ್ಲ, ನನ್ನ ಪ್ರಶ್ನೆ ಏನಾಗಿತ್ತು ಅಂತಂತಂದ್ರೆ, ಜಯರಾಮ್ ಶೆಟ್ರು ಇಷ್ಟಾಕಂದು ಅಹಿಂದ ಸಂಘಟನೆಯಿಂದ ಆಗಿರ್ಬೋದು, ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ನಿಂದ ಸ್ವಂತ ಹಣ ಗಳಿಸಿದ್ದಾರೆ ಅಂತ ಪ್ರಶ್ನೆ. ನೋಡಿ, ಎಲ್ಲೋ ತಪ್ಪು ಮಾಹಿತಿ ಇದೆ. ನಾನು ಯಾವುದೇ ಸ್ವಂತ ಹಣಕ್ಕೆ ಕೈ ಚಾಚದವಲ್ಲ. ನಾನು ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂತ ಬಂದಿದ್ದೀನಿ. ರಾಷ್ಟ್ರೀಯ ಅಹಿಂದ ಸಂಘಟನೆಯಲ್ಲೂ ಸಹ ಯಾವುದೇ ತರ ದುಡ್ಡು ಬರ್ತಾ ಇಲ್ಲ. ನಾವೇ ನಮ್ಮ ಪಾಕೆಟ್ ಇಂದ ಹಾಕಿ ರೈತರಿಗೋಸ್ಕರ ಹೋರಾಟ ಮಾಡುದು. ನಮ್ಗೆ ಏನಂದ್ರೆ ಇಲ್ಲಿ ರೈತರನ್ನ ಉಳಿಸ್ಬೇಕು ಅಷ್ಟೇ ನಮ್ದು ಹೋರಾಟ. ದುಡ್ಡಿಗಾಗಿ ನಮ್ದು ಯಾವುದೇ ಹೋರಾಟ ಇಲ್ಲ. ಬಿಡದಿಯಲ್ಲಿ ರೈತರ ಭೂಮಿಯನ್ನ ಒಂದು ಸಿಟಿಯಾಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸಂಘಟನೆಯಿಂದ ಏನ್ ಕ್ರಮ ಕೈಗೊಂಡಿದ್ದೀರಿ? ಬಿಡದಿಯಲ್ಲಿ ಕೆಲವು ರೈತರುಗಳು ತಾವಾಗಿ ಸುಮ್ಮನೆ ಸರ್ಕಾರದ ಬಗ್ಗೆ ನಾವು ಯಾವುದೇ ತರದ ಒತ್ತಡ ಕೊಡಬಾರದು. ಯಾಕಂದ್ರೆ ಅಲ್ಲಿ ಏನು ಕೂಲಂಕುಷವಾಗಿ ನಡೆದಿದೆ ಮಾತ್ರ ತಾವು ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಬಿಡದಿಯಲ್ಲಿ ಕೆಲವು ರೈತರು ಸಮಸ್ಯೆ ಇದೆ, ತಾವೇ ರೈತರು ಭೂಮಿಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ವಿನ ಯಾವುದೇ ತರದ ಇವರು ಯಾವುದೇ ಒಂದು ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರನು ಅದಕ್ಕಾಗಿ ಕೈ ಹಚ್ಚಾಗ್ತಾ ಇಲ್ಲ. ಅಲ್ಲ, ನಾವು ಈಗ ಕೆಲವು ಮಾಧ್ಯಮಗಳಲ್ಲಿ ನೋಡಿರೋ ಹಾಗೆ ಬಿಡದಿಯಲ್ಲಿ ಮರವನ್ನ ತಬ್ಕೊಂಡು ಒಂದು ಚಳುವಳಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಏನು ಗಮನ ಹರಿಸದೆ ಏನು ಇದು ಅಂತ ತೋರಿಸ್ತಾರೆ? ನೋಡಿ, ರೈತರು ಕೆಲವರು ಅವರಾಗೆ ಮುಂದೆ ಬಂದು ದುಡ್ಡಿಗೋಸ್ಕರನೇ
ಜಮೀನನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಅದಕ್ಕೆ ಏನ್ ಬೇಕೋ ಆ ಬೆಲೆಯನ್ನ ಕೊಟ್ಟು ತಗೊಳ್ತಾ ಇದೆ ವಿನ ಅಲ್ಲಿ ಬೇರೆಯವ್ರು ಯಾರೋ ಸೇರ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನ ಮತ್ ಬೇರೆ ತರದ್ ಏನು ಇಲ್ಲ ಅಲ್ಲಿ. ಅಲ್ಲ, ಈಗ ಬಿಡದಿಯಲ್ಲಿ ಆಗ್ತಿರೋಂತ ಪ್ರತಿಭಟನೆಗೆ ವಿರೋಧ ಪಕ್ಷನೂ ಮಾತಾಡ್ತಿಲ್ಲ, ಆಮೇಲೆ ಆಡಳಿತ ಪಕ್ಷನೂ ಮಾತಾಡ್ತಿಲ್ಲ, ಕೇವಲ ರೈತ ಸಂಘಟನೆ ಮಾತಾಡ್ತಿಲ್ಲ. ಅಲ್ಲಿ ನಿಜವಾಗ್ಲೂ ರೈತರಿಗೆ ಅನ್ಯಾಯವಾಗ್ತಿಲ್ವಾ? ಅಲ್ಲ ಅಲ್ಲಿ ಏನ್ ಮಾತಾಡ್ಲಿಕ್ಕೂ ರೈತರು ಅನ್ನೋದು ಎಲ್ಲರಿಗೂ ಬೇಕು. ರೈತರನ್ನ ಯಾರು ಅಪೋಸ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡಲ್ಲ. ಎಲ್ಲ ಪಕ್ಷದವರಿಗೂ ರೈತರು ಬೇಕು. ರೈತರೇ ಎಲ್ಲರಿಗೂ ಮುಖ್ಯ ಕಾರಣ. ರೈತರೇ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗಾಗಿ ಯಾರು ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡಲ್ಲ. ಹಂಗಂದ್ರೆ ಬಿಡದಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆಯೋ ಆಗ್ತಿಲ್ವೋ? ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಾನು ಆಗ್ತಾ ಇಲ್ಲ ಅಂತಾನು ನಾವ್ ಹೇಳ್ತಾ ಇಲ್ಲ, ಆಗ್ತಾ ಇದೆಯಾ ಅಂತಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಕೆಲವು ಭೂಮಿಗಳನ್ನ ರೈತರೇ ಸ್ವತಃ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಗ್ ಬಂದ್ ಮಾಹಿತಿ ಪ್ರಕಾರ ಕೆಲವರು ಏನ್ ಮಾಡ್ತಾರೆ, ಈ ರಾಜಕೀಯಕ್ಕೋಸ್ಕರ ಸ್ವಲ್ಪ ಜನಗಳನ್ನ ಬಿಟ್ಟು ಅಲ್ಲಿ ಒಂದು ಧರಣಿ ಮಾಡುವಂತದ್ನೋ ಏನೋ ಒಂದು ಮಾಡ್ತಾ ಇದ್ದಾರೆ. ಸ್ವತಃ ತಾವೇ ರೈತರು ನಾನು ಕೊಡ್ತಾ ಇದ್ದೀನಿ ಅನ್ನೋದಾದ್ರೂ ತೊಂದರೆ ಇಲ್ಲ, ನಾನು ನನ್ನ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳೋ ರೈತರಿಗೆ ಏನ್ ಹೇಳ್ತೀರಿ? ಈಗ ನಾನು ಕೆಲವರು ಜಮೀನುಗಳನ್ನ ಸ್ವತಃ ಕೊಟ್ಟಿರ್ತಾರೆ, ಅದ್ರಲ್ಲೂ ಕೆಲವರು ಕೊಡದಿದ್ದರೂ ಇರ್ಬೋದು. ಅದ್ರಲ್ಲಿ ಎರಡು ಪಂಗಡ ಆಗಿದೆ. ಆ ಕೊಡದೇ ಇರೋಂತ ರೈತರಿಗೆ ಅನ್ಯಾಯ ಆಗ್ತಿದೆಯಲ್ಲ. ಅಲ್ಲ, ಅನ್ಯಾಯ ಅದಕ್ಕೆ ಒಂದೇ ಸಲ ಯಾವ್ದು ಬಗೆಹರಿಯಲ್ಲ. ಅದಕ್ಕೆ ಹಂತ ಹಂತವಾಗಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಮತ್ತೆ ರೈತ ಮುಖ್ಯಮಂತ್ರಿ ಅವರು ಈಗ ಕ್ರಿಯಾಶೀಲ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಕಂದಾಯ ಸಚಿವರು ಸಹ, ಹಿಂದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಸಹ ಈ ರಾಜ್ಯದಲ್ಲೇ ಅವರಿಗೆ ಒಂದು ಹೆಸರಿದೆ. ನಾನು ತುಂಬಾ ಫೈಲ್ಗಳನ್ನು ತಗೊಂಡು ಹೋದಾಗ ಕೃಷ್ಣ ಬೈರೇಗೌಡರು ನಂಗೆ ಮೊದಲ ಆದ್ಯತೆಯನ್ನು ಕೊಟ್ಟು ನನ್ನ ಫೈಲನ್ನ ವೀಕ್ಷಣೆ ಮಾಡಿದ್ದಾರೆ ಅವರು. ಈಗ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ರೈತರಿಗೆ ನೀವು ಏನ್ ಸಂದೇಶ ಕೊಡ್ತೀರಿ? ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ರೈತರದಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕಡಿಮೆ ಇದೆ ಈ ಸಲ. ಮಳೆ ಕಡಿಮೆ ಇರೋದ್ರಿಂದ ಈಗ ಎಲ್ಲಾ ತಾಲೂಕುಗಳು ಬರಪೀಡಿತ ತಾಲೂಕು ಅಂತ ಮಾಡಿದ್ದಾರೆ. ಹಾಗೂ ನಮ್ಮ ಹೊಸನಗರ ತಾಲೂಕು ಮತ್ತು ತೀರ್ಥಹಳ್ಳಿ ತಾಲೂಕು ಸಹ ಬರಪೀಡಿತ ತಾಲೂಕನ್ನು ಘೋಷಣೆ ಮಾಡ್ಬೇಕಂತ ನಾವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನವರನ್ನು ಒತ್ತಾಯಿಸ್ತಾ ಇದೀವಿ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಒಂದು ದೊಡ್ಡ ಆಂದೋಲನ ನಡೆಯಿತು. ಇದ್ರ ಬಗ್ಗೆ ಹೊಸನಗರ ಮರುಸ್ಥಾಪನೆ ಬಗ್ಗೆ ನೀವೇನ್ ಹೇಳ್ತೀರಿ? ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಯ ಬಗ್ಗೆ ಏನ್ ಹೇಳ್ತೀರಿ? ಹೊಸನಗರ ವಿಧಾನಸಭೆ ಕ್ಷೇತ್ರ ಮರುಸ್ಥಾಪನೆಗೋಸ್ಕರ ಪರಮ ಪೂಜ್ಯ ಮೂಲೆಗದ್ದೆ ಸ್ವಾಮಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಗರ ಭಾಗದಿಂದ ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ, ನಾನು ಕೂಡ ನಮ್ಮ ಸಂಘಟನೆ ಸಹ ಅದರಲ್ಲಿ ಭಾಗವಹಿಸಿದ್ದೆ. ಅದು ಮುಂದಿನ ದಿನಗಳಲ್ಲಿ 2028ಕ್ಕೆ ಹೊಸನಗರ ತಾಲೂಕು ವಿಧಾನಸಭೆ ಕ್ಷೇತ್ರ ಆಗತ್ತನ್ನ ನಮ್ಗೆ ಮನವರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಜಯರಾಮ್ ಶೆಟ್ಟರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ಮುಂದೆ, ಅಥವಾ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ಗೆ ನಿಲ್ಬಹುದಾ? ನೋಡಿ, ನಾವು ಅದು ಯಾವ್ದ್ರಲ್ಲಿ ಯೋಚನೆಗಳಿಲ್ಲ. ನಾವು ಜನರ ಜೊತೆ ಇರಬೇಕು, ರೈತರ ಜೊತೆ ಇರಬೇಕು, ಎಲ್ಲ ಯುವಕರ ಜೊತೆ ಇರಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊ ಬರ್ಬೇಕು. ರೈತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ಧ್ವನಿ ಎತ್ತದಂತ ಮಾಡ್ತಿದೀವಿ. ಸಮಾಜ ಸೇವಕನ ಕೆಲಸ ಮಾಡ್ಲಿಕ್ಕೆ ಮುಂದುವರಿಯಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದೆ ಏನಾದ್ರು ಅವ್ರ ರೈತರಿಗೆ ಏನಾದ್ರು ನಮ್ಮ ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಬರಲ್ಲ, ನಿಂತರು ನಿಲ್ಬಹುದು. ಜಯರಾಮ್ ಶೆಟ್ರು ಯಾರಿಗೆ ರೈತರಿಗೆ ಅನ್ಯಾಯ ಆದಾಗ ಅಲ್ಲಿ ಹೋಗ್ತೀರಾ, ಆಮೇಲೆ ಇನ್ನೊಂದ್ ದಿನ ಶಾಲೆಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಇನ್ನೊಂದ್ ಕಡೆ ಹೋಗ್ತೀರಾ, ಪ್ರತಿಯೊಂದು ದಿನ ಸಂಘಟನೆಯಲ್ಲಿ ಓಡಾಡ್ತಾ ಇರ್ತೀರಾ, ಖರ್ಚು ವೆಚ್ಚಗಳನ್ನೆಲ್ಲ ಹೇಗ್ ನಿಭಾಯಿಸ್ತೀರಿ? ಅದು ನೀವ್ ಹೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಯಾಕಂದ್ರೆ ನೀವು ಕೇಳ್ತಿರೋ ಸರಿ. ಯಾಕಂದ್ರೆ ನಮ್ಗೆ ದಿನದ ಖರ್ಚು ಅಂದ್ರೆ ದಿನ ಈಗ ನಮ್ದೇ ಕಾರಿಗೆ ನಾವ್ ಯಾರಾದ್ರೂ ಅಮೌಂಟ್ ಕೇಳಲ್ಲ. ಯಾರೇ ದಾನಿಗಳು ಕೊಟ್ಟಿದ್ರಾಗ ಯಾವ್ದೋ ತರದ ದಾನಿಗಳು ನಮ್ಮ ಹತ್ರ ಇದಾರೆ. 100ರಲ್ಲಿ 10 ಜನರು ಇದಾರೆ ನಮ್ಮ ಹತ್ರ. ಆ ದಾನಿಗಳಿಂದ ಶೇಖರಣೆ ಮಾಡುವಂತದ್ನ ಶಾಲೆಗೆ ಫಿಲ್ಟರ್ ಕೊಡೋದು ಇರ್ಬೋದು, ಪುಸ್ತಕ ಕೊಡೋದು ಇರ್ಬೋದು, ಪೆನ್ ಕೊಡೋದು ಇರ್ಬೋದು, ವಾರ್ಷಿಕೋತ್ಸವದ ಅನ್ನ ಸಂತರ್ಪಣೆ ಇರ್ಬೋದು, ಪ್ರತಿಯೊಂದು ನನ್ನ ಕೈಲಾದ ಸಹಕಾರವನ್ನ ನಾನು ಯಾವಾಗ್ಲೂ ಮಾಡ್ತಾ ಬರ್ತೀನಿ. ಅದು ಏನು ಕೊರತೆ ಆಗಿಲ್ಲ ನಂಗೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ವೀಕ್ಷಕರಾಗಿ ನಮ್ಮ ಸಂದರ್ಶನಕ್ಕೆ ಬಂದಿದ್ದೀರಾ. ನೀವು ನಾವು ಮಾಡಿರುವಂತ ಸೋಷಿಯಲ್ ವರ್ಕ್ ಬಗ್ಗೆ ನಮಗೂ ಒಂದು ಒಳ್ಳೆ ಧ್ವನಿ ಎತ್ತಿ ನಮ್ಮನ್ನು ಸಮಾಜಕ್ಕೆ ಒಂದು ಪ್ರೇರಣೆಯಾಗಿ ನೀವು ತೋರಿಸ್ಬೇಕನ್ನೋದೇ ನಮ್ಮ ಆಸೆ.